ओम शांति। मीठे बच्चे, तुम्हें मनसा वाचा कर्मणा बहुत खुशी में रहना है। ಮಧುರ ಮಕ್ಕಳೇ, ತಾವು ಮನಸ ವಾಚ ಕರ್ಮಣ ಬಹಳಷ್ಟು ಖುಷಿಯಲ್ಲಿ ಇರಬೇಕು. ಸಬ್ಕೋ ಖುಷ್ ಕರ್ನಾ ಹೈ, ಎಲ್ಲರನ್ನು ಕೂಡ ಖುಷಿ ಪಡಿಸಬೇಕಾಗಿದೆ. ಕಿಸಿ ಕೋ ಭಿ ದುಃಖ ನಹಿ ದೇನಾ ಹೈ, ಯಾರಿಗೂ ಕೂಡ ದುಃಖವನ್ನು ಕೊಡಬಾರದು. प्रश्न ಇದೆ, डबल अहिंसक बनने वाले बच्चों को कौन सा ध्यान रखना है? ಡಬಲ್ ಅಹಿಂಸಕರಾಗ್ತಕ್ಕಂಥ ಮಕ್ಕಳಿಗೆ ಯಾವ ಒಂದು ಗಮನವನ್ನು ಇಡಬೇಕಾಗುತ್ತೆ? ಉತ್ತರ ಇದೆ, ध्यान रखना है कि ऐसी कोई वाचा मुख से ना निकले जिससे किसी को भी दुख ना हो. ಈ ರೀತಿ ಯಾವುದೇ ಗಮನ ಇಡಬೇಕು, ಬಾಯಿಂದ ಯಾವುದೇ ಒಂದು ದುಃಖ ಕೊಡ್ತಕ್ಕಂಥ ಮಾತುಗಳು ಬರಬಾರ್ದು. ಕ್ಯೂಂಕಿ ವಾಚಾ ಸೆ ದುಃಖ ದೇನಾ ಹಿ ಹಿಂಸಾ ಹೇ, ಮಾತುಗಳಿಂದ ದುಃಖ ಕೊಡೋದು ಕೂಡ ಹಿಂಸೆ ಆಗಿದೆ. ಹಮ್ ದೇವತಾ ಬನ್ನೆ ವಾಲೆ ಹೇ, ಇಸ್ಲಿಯೇ ಚಲನ್ ಬಹುತ್ ರಾಯಲ್ ಹೋ. ನಾವು ದೇವತೆಗಳಾಗುವಂಥವರಾಗಿದ್ದೀವಿ, ಅದರಿಂದ ನಡವಳಿಕೆ ಅನ್ನೋದು ತುಂಬ ರಾಯಲ್ ಆಗಿರಬೇಕು. ಖಾನ್ ಪಾನ್ ನಾ ಬಹುತ್ ಊಂಚ ನಾ ನೀಚ ಹೋ, ಊಟ ತಿಂಡಿಗಳು ತುಂಬ ಜಾಸ್ತಿನೂ ರಾಯಲ್ ಆಗಿ ಬೇಡ, ತುಂಬ ಕನಿಷ್ಠ ಮಟ್ಟದ್ದು ಬೇಡ, ಮೀಡಿಯಮ್ ಆಗಿರಲಿ. ಇವತ್ತಿನ ಹಾಡಿತ್ತು, ನಿರ್ಬಲ್ ಸೇ ಲಡಾಯಿ ಹೇ ಬಲವಾನ್ ಕಿ. ನಿರ್ಬಲನೊಂದಿಗೆ ಶಕ್ತಿಶಾಲಿಯಾಗಿರೋರ್ದು ಯುದ್ಧ. ಓಂ ಶಾಂತಿ. ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋं को बाप रोज रोज पहले समझाते हैं. ಮಧುರ ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರ್ತಕ್ಕಂಥ ಮಕ್ಕಳಿಗೆ ಪ್ರತಿನಿತ್ಯ ಮೊದಲೇನೆ ಬಾಬಾರವರು ತಿಳಿಸ್ಕೊಡ್ತಾರೆ. ಅಪ್ನೆ ಕೋ ಆತ್ಮ ಸಮಜ್ ಬೈಟೋ, ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ಕೂತ್ಕೊಳ್ಳಿ. ಅವ್ರ ಬಾಪ್ ಕೋ ಯಾದ್ ಕರೋ, ಮತ್ತು ತಂದೆಯನ್ನು ಕೂಡ ನೆನಪು ಮಾಡಿ. कहते हैं ना ಅಟೆನ್ಷನ್ ಪ್ಲೀಸ್, ಹೇಳ್ತಾರಲ್ವ ಗಮನ ಇಡಿ ಅಂತ. ತೋ ಬಾಪ್ ಕೇತೆ ಏಕ್ ತೋ ಅಟೆನ್ಷನ್ ದೋ ಬಾಪ್ ಕಿ ತರಫ್. ತಂದೆ ಹೇಳ್ತಾರೆ, ಒಂದು ತಂದೆ ಕಡೆ ಗಮನ ಕೊಡಿ. ಬಾಪ್ ಕಿತನಾ ಮೀಠಾ ಹೈ, ತಂದೆ ಎಷ್ಟೊಂದು ಮಧುರರಾಗಿದ್ದಾರೆ. ಇನ್ಕೋ ಕಹಾ ಜಾತಾ ಹೈ ಪ್ಯಾರ್ ಕಾ ಸಾಗರ್, ಇವ್ರಿಗೆ ಹೇಳಲಾಗುತ್ತೆ ಪ್ರೀತಿಯ ಸಾಗರ, ಜ್ಞಾನ ಕಾ ಸಾಗರ್, ಜ್ಞಾನದ ಸಾಗರ. ತೋ ತುಮ್ಕೋ ಭಿ ಪ್ಯಾರ ಬನನಾ ಚಹಿಯೆ, ನಿಮಗೂ ಕೂಡ ಪ್ರಿಯರು ಆಗಬೇಕು. मनसा वाचा कर्मणा हर बात में तुमको ಖುಷಿ रहनी चाहिए. ಮನ ವಚನ ಕರ್ಮ ಪ್ರತಿಯೊಂದು ಮಾತಿನಲ್ಲಿ ನಿಮಗೆ ಖುಷಿಯಾಗಿರಬೇಕು. ಕೋಯಿ ಕೋ ಭಿ ದುಃಖ ನಹಿ ದೇನಾ ಹೈ, ಯಾರಿಗೂ ಕೂಡ ದುಃಖವನ್ನು ಕೊಡಬಾರ್ದು. ಬಾಪ್ ಭಿ ಕಿಸಿ ಕೋ ದುಃಖ ನಹಿ ಕರ್ತೆ ಹೈ, ತಂದೆ ಕೂಡ ಯಾರಿಗೂ ದುಃಖವನ್ನು ಕೊಡೋದಿಲ್ಲ. ಬಾಪ್ ಆಯಾ ಹಿ ಹೈ ಸುಖಿ ಕರ್ನೆ, ತಂದೆ ಬಂದಿರೋದೇ ನಿಮಗೆ ಸುಖಿಯನ್ನಾಗಿ ಮಾಡಲಿಕ್ಕೆ. ತುಮಕೋ ಭಿ ಕೋಯಿ ಪ್ರಕಾರ ಕಾ ಕಿಸ್ಕೋ ದುಃಖ ನಹಿ ದೇನಾ ಹೈ, ನಿಮಗೂ ಕೂಡ ಯಾವುದೇ ಪ್ರಕಾರದ ದುಃಖವನ್ನು ಕೊಡಬಾರ್ದು. ಕೋಯಿ ಭಿ ಐಸಾ ಕರ್ಮ ನಹಿ ಕರ್ನಾ ಚಾಹಿಯೆ, ಈ ರೀತಿ ಯಾವುದೇ ಕರ್ಮಗಳನ್ನು ಮಾಡಬಾರ್ದು. ಮನಸಾ ಮೇ ಭಿ ನಹಿ ಆನಾ ಚಾಹಿಯೆ, ಮನಸ್ಸಿನಲ್ಲಿ ಕೂಡ ಬರ್ಕೂಡ್ದು. ಪರಂತು ಈ ಅವಸ್ಥಾ ಪಿಚಾಡಿ ಮೇ ಹೋಂಗೆ, ಈ ಸ್ಥಿತಿ ಅನ್ನೋದು ಕೊನೆಗೆ ಬರುತ್ತೆ. ಕುಚ್ಚಿನ ಕುಚ್ಚ ಕರ್ಮೇಂದ್ರಿಯೋನ್ಸೆ ಭೂಲ್ ಹೋತಿ ಹೈ, ಒಂದಲ್ಲ ಒಂದು ಕರ್ಮೇಂದ್ರಿಯಗಳಿಂದ ಮಿಸ್ಟೇಕ್ಸ್ ಆಗ್ತವೆ. ಅಪ್ನೆ ಕೋ ಆತ್ಮ ಸಮझेंगे, दूसरों को भी आत्मा भाई देखेंगे तो फिर किसको ದುಃಖ नहीं देंगे. ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೋಬೇಕು, ಬೇರೆಯವ್ರನ್ನು ಕೂಡ ಆತ್ಮ ಸೋದರ ಅಂತ ನೋಡಬೇಕು, ಮತ್ತು ಯಾರಿಗೂ ದುಃಖವನ್ನು ಕೊಡಬಾರ್ದು. ಶರೀರ ಹಿ ನಹಿ ದೇಖೆಂಗೆ ತೋ ದುಃಖ ಕೇಸೆ ದೇಂಗೆ, ಶರೀರವನ್ನೇ ನೋಡಲಿಲ್ಲ ಅಂದರೆ ದುಃಖ ಇಲ್ಲಿಂದ ಕೊಡ್ತೀರಾ. ಇಸ್ಮೆ ಗುಪ್ತ ಮೆಹನತ್ ಹೈ, ಇದರಲ್ಲಿ ಗುಪ್ತವಾಗಿರ್ತಕ್ಕಂಥ ಪರಿಶ್ರಮ ಇದೆ. ಸಾರ ಬುದ್ಧಿ ಕಾ ಕಾಮ್ ಹೈ, ಇದೆಲ್ಲವೂ ಕೂಡ ಬುದ್ಧಿಯ ಒಂದು ವಿಚಾರ ಆಗಿದೆ. ಅಭಿ ತುಮ್ಕೋ ಪಾರಸ್ ಬುದ್ಧಿ ಬನ್ ರಹೇ ಹೋ, ಈಗ ತಾವು ಪಾರಸ ಬುದ್ಧಿ ಉಳ್ಳವರು ಆಗ್ತಾ ಇದ್ದೀರಾ. ತುಮ್ ಜಬ್ ಪಾರಸ್ ಬುದ್ಧಿ ಥೇ ತೋ ತುಮ್ನೆ ಬಹುತ್ ಸುಖ ದೇಖಿ, ನೀವು ಕೂಡ ಯಾವಾಗ ಪಾರಸ ಬುದ್ಧಿ ಉಳ್ಳವರಾಗಿದ್ರಿ ಆಗ ತುಂಬ ಸುಖವನ್ನು ನೋಡಿದ್ದೀರಿ. ತುಮ್ ಹಿ ಸುಖಧಾಮ್ ಕೆ ಮಾಲಿಕ್ ಥೆ, ನೀವೇ ಸುಖಧಾಮಕ್ಕೆ ಮಾಲೀಕರಾಗಿದ್ರಿ. ಯಹ ಹೈ ದುಃಖಧಾಮ್, ಈ ಕಲಿಯುಗ ಆಗಿದೆ ದುಃಖಧಾಮ. ಯಹ ತೋ ಬಹುತ್ ಸಿಂಪಲ್ ಹೈ ವ ಶಾಂತಿಧಾಮ್, ಇದು ತುಂಬ ಸರಳವಾಗಿರ್ತಕ್ಕಂಥ ವಿಚಾರ, ಅದು ಶಾಂತಿಧಾಮ. ಹಮಾರಾ ಸ್ವೀಟ್ ಹೋಮ್, ಅದು ನಮ್ಮ ಮಧುರವಾಗಿರ್ತಕ್ಕಂಥ ಮನೆ. ಫಿರ್ ವಹಾ ಸೆ ಪಾರ್ಟ್ ಬಜಾನೆ ಆಯೆ ಹೈ, ನಂತರ ಅಲ್ಲಿಂದ ಪಾತ್ರವನ್ನು ಅಭಿನಯಿಸಲಿಕ್ಕೆ ಬಂದಿದ್ದೀವಿ. ದುಃಖ ಕಾ ಪಾರ್ಟ್ ಬಹುತ್ ಸಮಯ ಬಜಾಯ, ದುಃಖದ ಪಾತ್ರವನ್ನು ತುಂಬ ಸಮಯದಿಂದ ಅಭಿನಯಿಸ್ತಾ ಬಂದ್ರಿ. ಅವ ಸುಖಧಾಮ್ ಕಾ ಮೇ ಚಲನಾ ಹೈ, ಈಗ ಸುಖಧಾಮದಲ್ಲಿ ಹೋಗಬೇಕಾಗಿದೆ. ಇಸ್ಲಿ ಏಕ್ ದೋ ಕೋ ಬಾಯಿ ಸಮಜ್ನಾ ಹೈ,
ಅದರಿಂದ ಒಬ್ರಿಗೊಬ್ರು ಸೋದರ ಅಂತ ತಿಳ್ಕೊಳ್ಳಿ. ಆತ್ಮ ಕೋ ದುಃಖ ನಹಿ ದೇ ಸಕ್ತಿ ಹೈ. ಆತ್ಮಕ್ಕೆ ದುಃಖ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಪನೆ ಕೋ ಆತ್ಮ ಸಮಜ್ ಆತ್ಮ ಸೆ ಬಾತ್ ಕರ್ ರಹೆ ಹೈ. ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ತಂದೆ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಆತ್ಮ ಹಿ ತಖ್ತ್ ಪರ್ ವಿರಾಜಮಾನ್ ಹೈ. ಆತ್ಮನೇ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ. ಯಹ ಭಿ ಶಿವ ಬಾಬಾ ಕಾ ರಥ ಹೈ ನಾ. ಇದು ಕೂಡ ಶಿವ ಬಾಬಾ ಅವರದು ರಥ ಆಗಿದೆ. ಬಚ್ಚಿಯಾ कहती है हम ಶಿವ ಬಾಬಾ ಕೆ ರಥ ಕೋ ಶೃಂಗಾರತೆ ಹೈ. ಮಕ್ಕಳು ಹೇಳ್ತಾರೆ, ನಾವು ಶಿವ ಬಾಬಾ ಅವ್ರ ರಥಕ್ಕೆ ಶೃಂಗಾರ ಮಾಡ್ತೀವಿ. ಶಿವ ಬಾಬಾ ಕಾ ರಥ ಕೋ ಖಿಲಾತೆ ಹೈ. ಶಿವ ಬಾಬಾ ಅವ್ರ ರಥಕ್ಕೆ ತಿನ್ನಿಸ್ತೀವಿ. ತೋ ಶಿವ ಬಾಬಾ ಹಿ ಯಾದ್ ರಹತಾ ಹೈ. ಶಿವ ಬಾಬಾನೇ ನೆನಪಿರ್ತಾರೆ. ವಹ ಹಿ ಕಲ್ಯಾಣಕಾರಿ ಬಾಬಾ. ಅವರಾಗಿದ್ದರೆ ಕಲ್ಯಾಣಕಾರಿ ತಂದೆ. कहते हैं मैं 5 तत्वों का भी कल्याण करता हूँ. ಹೇಳ್ತಾರೆ, ನಾನು 5 ತತ್ವಗಳಿಗೂ ಕೂಡ ಕಲ್ಯಾಣ ಮಾಡ್ತೇನೆ. ವಹಾ ಕೋಯಿ ಬಿ ಚೀಸ್ ಕಭಿ ತಕ್ಲೀಫ್ ನಹಿ ದೇತೆ ಹೈ. ಅಲ್ಲಿ ಯಾವುದೇ ವಸ್ತುಗಳು ನಿಮಗೆ ತೊಂದರೆಯನ್ನು ಕೊಡೋದಿಲ್ಲ. ಯಹಾ ತೋ ಕಭಿ ತೂಫಾನ್, ಕಭಿ ಠಂಡಿ, ಕಭಿ ಕ್ಯಾ ಹೋತಾ ರಹತಾ ಹೈ. ಕೆಲವೊಮ್ಮೆ ಇಲ್ಲಿ ಚಳಿ, ಕೆಲವೊಮ್ಮೆ ಮಳೆ, ಕೆಲವೊಮ್ಮೆ ಬಿಸಿಲು, ಈ ರೀತಿ ಏನೇನು ಆಗ್ತಾ ಇರುತ್ತೆ. ವಹಾ ತೋ ಸದೈವ್ ಬಹಾರಿ ಮೌಸಮ್ ರಹತಾ ಹೈ. ಸತ್ಯುಗದಲ್ಲಿ ಸದಾ ವಸಂತ ಋತು ಇರುತ್ತೆ. ದುಃಖ ಕಾ ನಾಮ್ ಹಿ ನಹಿ ಹೈ. ಅಲ್ಲಿ ದುಃಖದ ಹೆಸರೇ ಇಲ್ಲ. ವಹ ಹಿ ಹೆವೆನ್. ಅದಾಗಿರುತ್ತೆ ಸ್ವರ್ಗ. ಬಾಪ್ ಆಯಾ ಹೈ ತುಮ್ಕೋ ಹೆವೆನ್ ಕಾ ಮಾಲಿಕ್ ಬನಾನೆ. ತಂದೆ ಬಂದಿರೋದೇ ಮಕ್ಕಳನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿಸ್ಲಿಕ್ಕೆ. ಊಂಚೆತೆ ಊಂಚ ಭಗವಾನ್ ಹೈ, ಊಂಚೆತೆ ಊಂಚ ಬಾಪ್, ಊಂಚೆತೆ ಊಂಚ ಸುಪ್ರೀಂ ಟೀಚರ್ ಬಿ ಹೈ. ಸರ್ವಶ್ರೇಷ್ಠವಾಗಿರುವಂಥವರು ಭಗವಂತ ಆಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ಶ್ರೇಷ್ಠಾತಿ ಶ್ರೇಷ್ಠ ಪರಮ ಶಿಕ್ಷಕನೂ ಆಗಿದ್ದಾರೆ. ಜರೂರ್ ಊಂಚೆತೆ ಊಂಚಾ ಹಿ ಬನಾಯಂಗೆ. ಮಕ್ಕಳನ್ನು ಅವಶ್ಯಕವಾಗಿ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡ್ತಾರೆ. ತುಮ್ ಯೆ ಲಕ್ಷ್ಮೀ ನಾರಾಯಣ ತೇನ. ನೀವು ಈ ಲಕ್ಷ್ಮೀನಾರಾಯಣರಾಗಿದ್ದೀರಿ. ಯ ಸಬ್ ಬಾತೆ ಭೂಲ್ ಗಯೆ ಹೋ. ಈ ಎಲ್ಲ ಮಾತುಗಳನ್ನು ಮರ್ತು ಹೋಗ್ಬಿಟ್ಟಿದ್ದೀರಿ. ಯ ಬಾಪ್ ಹಿ ಬೈಟ್ ಸಮಜಾತೆ ಹೇ. ಇದನ್ನು ತಂದೆ ಕೂತ್ಕೊಂಡು ತಿಳಿಸ್ಕೊಡ್ತಾರೆ. ಋಷಿ ಮುನಿ ಆದಿ ಸೆ ಪೂछते थे. ಬಾಪ್ ರಚಯಿತ और ರಚನಾ ಕೆ ಜಾನ್ತೆ ಹೋ, ನೇತಿ ನೇತಿ ಕಹ ದೇತೆ थे. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳನ್ನು ಕೇಳಿದ್ರೆ ರಚಯಿತ ರಚನೆಯನ್ನು ತಿಳ್ಕೊಂಡಿದ್ದೀರಾ ಅಂದರೆ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾ ಇದ್ರು. ಸಬ್ಕಿ ಅಪ್ನೆ ಉನ್ಕೆ ಪಾಸ್ ಹಿ ಜ್ಞಾನ ನಹಿತ. ಅಂದರೆ ಆ ಕಾಲಕ್ಕೆ ಅವ್ರಿಗೆ ಭಗವಂತನ ಬಗ್ಗೆ ಪರಿಪೂರ್ಣ ಜ್ಞಾನ ಇರಲಿಲ್ಲ. ತೋ ಫಿರ್ ಪರಂಪರಾ ಕೇಸೆ ಚಲಾ ಸಕ್ತೆ ಹೈ. ನಂತರ ಪರಂಪರೆಯಿಂದ ಹೆಂಗೆ ಬರ್ಲಿಕ್ಕೆ ಸಾಧ್ಯ? ಬಾಬಾ ಕೇತೆ ಈ ಜ್ಞಾನ ಮೇ ಅಭಿ ಹಿ ದೇತಾ ಹೂँ. ಈ ಒಂದು ಜ್ಞಾನವನ್ನು ನಿಮಗೆ ನಾನು ಕೊಡ್ತೀನಿ. ತುಮಾರಿ ಸದ್ಗತಿ ಹೋ ಗೈ ಫಿರ್ ಜ್ಞಾನ ಕಾ ದರ್ಕಾರ್ ನಹಿ. ನಿಮ್ಮ ಸದ್ಗತಿ ಆದ ನಂತರ ಜ್ಞಾನದ ಅಗತ್ಯ ಇಲ್ಲ. ದುರ್ಗತಿ ಹೋತಿ ಹಿ ನಹಿ. ಸತ್ಯುಗದಲ್ಲಿ ದುರ್ಗತಿ ಆಗೋದೇ ಇಲ್ಲ. ಸತ್ಯುಗಕ್ಕೂ ಕಹಾ ಜಾತಾ ಹೈ ಸದ್ಗತಿ. ಸತ್ಯುಗಕ್ಕೆ ಹೇಳಲಾಗುತ್ತೆ ಸದ್ಗತಿ. ಯಹಾ ಹೈ ದುರ್ಗತಿ, ಪರಂತು ಯಹ ಭಿ ಕಿಸ್ಕೋ ಪತಾ ನಹಿ. ಇಲ್ಲಿರೋದು ದುರ್ಗತಿ, ಆದರೆ ಇದು ಯಾರಿಗೂ ಗೊತ್ತೇ ಇಲ್ಲ. ಕಿ ಹಮ್ ದುರ್ಗತಿ ಮೇ ಹೈ. ನಾವು ದುರ್ಗತಿಯಲ್ಲಿದ್ದೇವೆ ಅಂತ. ಬಾಪ್ ಕೆ ಲಿಯೆ ಗಾಯಾ ಜಾತಾ ಹೈ ಲಿಬರೇಟರ್ ಗೈಡ್ ಕೆವಯ್ಯ. ತಂದೆಗೆ ಹೇಳಲಾಗುತ್ತೆ ಲಿಬರೇಟರ್, ಗೈಡ್ ಮತ್ತು ಅಂಬಿಗ. ವಿಷಯ ಸಾಗರ್ ಸೆ ಸಬ್ಕಿ ನೈಯಾ ಪಾರ್ ಕರ್ತೆ ಹೈ, ಉನ್ಕೋ ಕೇತೆ ಕ್ಷೀರ್ ಸಾಗರ್. ವಿಷಯ ಸಾಗರದಿಂದ ಎಲ್ಲರ ಜೀವನರೂಪಿ ದೋಣಿಗಳನ್ನು ಪಾರ್ ಮಾಡ್ತಾರೆ. ಅದಕ್ಕೆ ಹೇಳಲಾಗುತ್ತೆ ಕ್ಷೀರ ಸಾಗರ. ವಿಷ್ಣು ಕೋ ಕ್ಷೀರ ಸಾಗರ ಮೇ ದಿಖಾತೆ ಹೈ. ವಿಷ್ಣುವನ್ನು ಕ್ಷೀರ ಸಾಗರದಲ್ಲಿ ತೋರಿಸ್ತಾರೆ. ಸಬ್ ಹೈ ಭಕ್ತಿ ಮಾರ್ಗಕ್ಕೆ ಗಾಯನ್. ಇದೆಲ್ಲವೂ ಕೂಡ ಭಕ್ತಿ ಮಾರ್ಗದ ಗಾಯನ ಆಗಿದೆ. ಬಡಾ ಬಡಾ ತಲಾಬ್ ಹೈ ಜಿಸ್ಮೆ ವಿಷ್ಣು ಕಾ ಬಡಾ ಚಿತ್ರ ದಿಖಾತೆ ಹೈ. ದೊಡ್ಡ ದೊಡ್ಡ ಕೊಳ ಇದೆ, ಅದರಲ್ಲಿ ವಿಷ್ಣುವಿಂದು ದೊಡ್ಡ ಚಿತ್ರಗಳನ್ನು ತೋರಿಸ್ತಾರೆ. ಬಾಪ್ ಸಮಜಾತೆ ಹೈ ತುಮ್ನೆ ಹಿ ಸಾರೆ ವಿಶ್ವ ಪರ್ ರಾಜ್ಯ ಕಿಯಾ. ತಂದೆ ತಿಳಿಸ್ಕೊಡ್ತಾರೆ, ನೀವೇನೆ ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಆಳಿದ್ರಿ. ಅನೇಕ ಬಾರ್ ಹಾರ್ ಖಾಯಿ ಹೈ और जीत पाई है. ಅನೇಕ ಬಾರಿ ಸೋಲನ್ನು ಅನುಭವಿಸಿದ್ದಾರೆ ಮತ್ತು ವಿಜಯವನ್ನು ಪಡೆದಿದ್ದಾರೆ. बाबा कहते काम महाशत्रु उन पर जीत पाने से तुम जगत जीत बनेंगे तो खुशी से बनना चाहिए ना. ತಂದೆ ಹೇಳ್ತಾರೆ, ಕಾಮ ಮಹಾಶತ್ರು, ಅದರ ಮೇಲೆ ನೀವು ವಿಜಯವನ್ನು ಗಳಿಸೋದ್ರಿಂದ ಜಗಜ್ಜೀತರು ಆಗ್ತೀರಾ. तो खुशी से बनना चाहिए ಅಂದರೆ ಖುಷಿಯಿಂದ ಇರಬೇಕು. बल ग्रस्त व्यवहार में प्रवृत्ति मार्ग में रहो परंतु कमल फूल समान पवित्र रहो. ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ, ಪ್ರವೃತ್ತಿ ಮಾರ್ಗದಲ್ಲಿ ಇರಿ, ಆದರೆ ಕಮಲ ಹೂವಿನ ಸಮಾನ ಪವಿತ್ರರು ಆಗಿ. ಅಭಿ ತುಮ್ ಕಾಂಟೋನ್ ಸೆ ಫೂಲ್ ಬನ್ ರಹೆ ಹೋ. ಈಗ ನೀವು ಮುಳ್ಳಿಂದ ಹೂವು ಥರ ಹಾಕ್ತಾ ಇದ್ದೀರಿ. ಸಮಜ್ ಮೇ ಆತಾ ಯಾ ಫಾರೆಸ್ಟ್ ಆಫ್ ಥಾರ್ನ್ಸ್. ತಿಳಿಸಲಾಗುತ್ತೆ ಇದು
ಮುಳ್ಳುಗಳ ಒಂದು ಕಾಡಾಗ್ಬಿಟ್ಟಿದೆ. ಕಾಂಟೋಂ ಕಾ ಜಂಗಲ್, ಏಕ್ ದೋ ಕಿತನೆ ತಂಗ್ ಕರ್ತೆ रहते हैं, ಮಾರ್ ದೇತೆ हैं. ಒಬ್ರಿಗೊಬ್ರಿಗೆ ಎಷ್ಟೊಂದು ತೊಂದರೆ ಕೊಡ್ತಾ ಇರ್ತಾರೆ, ಸಾಯಿಸ್ತಾ ಇರ್ತಾರೆ. तो बाप मीठे मीठे बच्चों को कहते हैं तुम सबकी अब ವಾನಪ್ರಸ್ಥ ಅವಸ್ಥಾ है. ತಂದೆ ಹೇಳ್ತಾರೆ, ಮಧುರ ಮಧುರ ಮಕ್ಕಳಿಗೆ ನೀವು ಎಲ್ಲರದು ಕೂಡ ಈಗ ವಾನಪ್ರಸ್ಥ ಅವಸ್ಥೆ ಆಗಿದೆ. ಛೋಟೆ ಬಡೆ ಸಬ್ಕಿ ವಾನಪ್ರಸ್ಥ ಅವಸ್ಥಾ है. ಚಿಕ್ಕವರಿಗೆ ದೊಡ್ಡವರಿಗೆ ಎಲ್ಲರದು ಕೂಡ ವಾನಪ್ರಸ್ಥ ಅವಸ್ಥೆ ಆಗಿದೆ. ತುಮ್ ವಾಣಿ ಸೆ ಪಾರ್ ಜಾನೆ ಕೆ ಲಿಯೆ ಪಡ್ತೆ ಹೋನ. ನೀವು ಶಬ್ದ ಜಗತ್ತಿನಿಂದ ದೂರ ಹೋಗಲಿಕ್ಕೆ ಓದ್ತಾ ಇದ್ದೀರಲ್ಲ. ತುಮಕೋ ಅಭಿ ಸದ್ಗುರು ಮಿಲಾ ಹೈ. ಈಗ ನಿಮಗೆ ಸದ್ಗುರು ಸಿಕ್ಕಿದ್ದಾರೆ. ವಹ ತೋ ಹೈ ವಾನಪ್ರಸ್ಥ ಮೇ ತುಮಕೋ ಹಿ ಲೇ ಜಾಯೆಂಗೆ. ಅವರು ನಿಮಗೆ ವಾನಪ್ರಸ್ಥದಲ್ಲಿ ಕರ್ಕೊಂಡು ಹೋಗ್ತಾರೆ. ಯಹ ಯೂನಿವರ್ಸಿಟಿ ಭಗವಾನ್ ವಾಚ है ना. ಇದು ಯೂನಿವರ್ಸಿಟಿ ಆಗಿದೆ, ಭಗವಾನ್ ವಾಚ ಆಗಿದೆ. ಮೈ ತುಮಕೋ ರಾಜ ಯೋಗ ಸಿಖಲಾಕರ್ ರಾಜಾओं का ರಾಜ ಬನಾತಾ ಹೂँ. ನಾನು ನಿಮಗೆ ರಾಜಯೋಗವನ್ನು ಕಲಿಸಿ ರಾಜರುಗಳಿಗಿಂತಲೂ ರಾಜರನ್ನಾಗಿ ಮಾಡ್ತೀನಿ. जो पूज्य देवताएं थे वही फिर पूजारी राजाए बनते हैं. ಯಾರು ಪೂಜ್ಯ ರಾಜರುಗಳಿದ್ರೋ ಅವರೇ ಪೂಜಾರಿ ರಾಜರುಗಳು ಆಗ್ತಾರೆ. तो बाबा कहते बच्चे अच्छी ರೀತಿ ಪುರುಷಾರ್ಥ ಕರೋ. ತಂದೆ ಹೇಳ್ತಾರೆ, ಚೆನ್ನಾಗಿ ನೀವು ಪುರುಷಾರ್ಥವನ್ನು ಮಾಡಿ, ದೈವಿ ಗುಣ ಧಾರಣ ಕರೋ, ದೈವಿ ಗುಣಗಳನ್ನು ಧಾರಣೆ ಮಾಡಿ. ಬಲ್ ಖಾವೋ ಪಿಯೋ ಶ್ರೀನಾಥ್ ದ್ವಾರ ಮೇ ಜಾವೋ. ಬಲೆ ತಿನ್ನಿ ಕುಡೀರಿ, ಶ್ರೀನಾಥ್ ದ್ವಾರಕ್ಕೂ ಕೂಡ ಹೋಗಿ. ಯಹ ತೋ ಘೀ ಕಿ ಮಾಲ್ ಢೇರ್ ಕೆ ಢೇರ್ ಮಿಲ್ತಿ ಹೈ. ಅಲ್ಲಿ ತುಪ್ಪದ್ದು ಎಲ್ಲ ವಸ್ತುಗಳು ಬೇಕಾದಷ್ಟು ಸಿಗ್ತಾ ಇರುತ್ತೆ. ಅಲ್ಲಿ ತುಪ್ಪದ ನದಿಗಳು ಹರಿತಾ ಇತ್ತು. ಭಾಳಷ್ಟು ತುಪ್ಪದ್ದು ಸತ್ಯುಗದಲ್ಲಿ ಎಲ್ಲನೂ ಕೂಡ ತಿಂಡಿಗಳು ಸಿಗ್ತಾ ಇತ್ತು. ಖಾತೆ ಫಿರ್ ಕೌನ್ ಹೈ ಪೂಜಾರಿ. ಶ್ರೀನಾಥ್ ಕೆ ಜಗನ್ನಾಥ್ ದೋನೋ ಕಾ ಕಾಲಾ ಬನಾ ದಿಯಾ ಹೈ. ಶ್ರೀನಾಥನ ಮಂದಿರದಲ್ಲಿ ತುಪ್ಪದ್ದು ಬೇಕಾದಷ್ಟು ತಿಂಡಿ ತೀರ್ಥಗಳನ್ನು ಮಾಡ್ತಿರ್ತಾರೆ. ಕೊನೆಗೆ ಅದನ್ನು ತಿನ್ನುವಂಥವ್ರು ಯಾರು? ಜಗನ್ನಾಥಪುರಿನಲ್ಲಿರುವಂತಹ ಭಕ್ತಾದಿಗಳು ಮತ್ತು ಪೂಜಾರಿಗಳು ತಿಂತಾರೆ. ಶ್ರೀನಾಥ್ ಅವರು ಜಗನ್ನಾಥ್ ದೋನೋ ಕಾಲ ಬನಾಯ ಹೈ. ಶ್ರೀನಾಥ ಮತ್ತು ಜಗನ್ನಾಥ ಮಂದಿರದಲ್ಲಿ ಮೂರ್ತಿಗಳನ್ನು ಕಪ್ಪು ಮಾಡಿದ್ದಾರೆ. ಜಗನ್ನಾಥ್ ಕಾ ಮಂದಿರ್ ಮೇ ದೇವತಾओं के गंदे चित्र है. वहाँ चावल का अंडा बनाते हैं. ಜಗನ್ನಾಥ ಮಂದಿರದಲ್ಲಿ ದೇವತೆಗಳಿಗೆ ಚಿತ್ರಗಳ ಅಶ್ಲೀಲವಾಗಿ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಅನ್ನದ್ದು ದೊಡ್ಡ ದೊಡ್ಡ ಹಂಡಗಳಲ್ಲಿ ಬೇಯಿಸ್ತಾರೆ. ಪಕ್ ಜಾನೆ ಸೆ 4 ಭಾಗ ಹೋ ಜಾತಾ ಹೈ. ಅದು ಬೇಯ್ತಾ ಇದ್ದಂಗೆ 4 ಭಾಗ ಆಗುತ್ತೆ. ಸಿರ್ಫ್ ಚಾವಲ್ ಕಾ ಹಿ ಭೋಗ್ ಲಗ್ತಾ ಹೈ. ಕೇವಲ ಅನ್ನದ್ದೇನೆ ನೈವೇದ್ಯ ಇಡಲಾಗುತ್ತೆ. ಕ್ಯೋಂಕಿ ಅಭಿ ಸಾಧಾರಣ ಏನ, ಏಕೆಂದರೆ ಈಗ ಸಾಧಾರಣ ಇದಾರಲ್ವ. ಇಸ್ ತರಫ್ ಗರೀಬ್ ಹೈ, ಉಸ್ ತರಫ್ ಸಾವುಕಾರ ಹೈ. ಈ ಕಡೆ ಬಡವರು, ಆ ಕಡೆ ಸಾವುಕಾರರು. ಅಭಿ ತೋ ದೇಖೋ ಕಿತನೆ ಗರೀಬ್ ಹೈ. ಈಗ ನೋಡಿ ಎಷ್ಟೊಂದು ಬಡವರಾಗ್ಬಿಟ್ಟಿದ್ದಾರೆ. ಖಾನೆ ಪೀನೆ ಕಾ ಕುಚ್ ನಹಿ ಮಿಲ್ತಾ ಹೈ. ತಿನ್ನಲಿಕ್ಕೆ ಕುಡಿಲಿಕ್ಕೆ ಏನೂ ಸಿಗ್ತಾ ಇಲ್ಲ. ಸತ್ಯುಗ ಮೇ ತೋ ಸಬ್ ಕುಚ್ ಹೈ. ಸತ್ಯುಗದಲ್ಲಿ ಎಲ್ಲವೂ ಇರುತ್ತೆ. ತೋ ಬಾಪ್ ಆತ್ಮಾओं को ಬೈಟ್ ಸಮझಾತೆ ಹೈ. ತಂದೆ ಆತ್ಮಗಳಿಗೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. ಶಿವ ಬಾಬಾ ಬಹುತ್ ಮೀಠಾ ಹೈ. ಶಿವ ತಂದೆ ತುಂಬ ಮಧುರವಾಗಿದ್ದಾರೆ. वह तो है निराकार. प्यार आत्मा को किया जाता है ना. ಅವರು ನಿರಾಕಾರ ಆಗಿದ್ದಾರೆ. ಪ್ರೀತಿಯನ್ನು ಆತ್ಮಕ್ಕೆ ಮಾಡಲಾಗುತ್ತೆ. ಆತ್ಮ ಕೋ ಹಿ ಬುಲಾಯಾ ಜಾತಾ ಹೈ. ಆತ್ಮನನ್ನೇ ಕರೀಲಾಗುತ್ತೆ. ಶರೀರ್ ತೋ ಜಲ್ ಗಯಾ. ಶರೀರ ಅಂತೂ ಸುಟ್ಟು ಹೋಯಿತು. ಉನ್ಕೋ ಆತ್ಮ ಕೋ ಬುಲಾತೆ ಹೈ. ಅವರ ಆತ್ಮವನ್ನೇ ಕರೀಲಾಗುತ್ತೆ. ಜ್ಯೋತಿ ಜಗಾನೆ, ಜ್ಯೋತಿಯನ್ನು ಬೆಳೆಸಲಿಕ್ಕೆ. ಇಸ್ಮೆ ಸಿದ್ಧ ಹೈ ಆತ್ಮ ಕೋ ಅಂಧ್ಯಾರ ಹೋತಾ ಹೈ. ಇದರಿಂದ ಗೊತ್ತಾಗುತ್ತೆ ಆತ್ಮಕ್ಕೆ ಕತ್ತಲಾಗುತ್ತೆ. ಆತ್ಮ ಹೈ ಶರೀರ ಸಹಿತ रहित तो फिर अंधियारा की आदि की बात कैसे हो सकता है. ಆತ್ಮ ಅಂತೂ ಶರೀರ ರಹಿತವಾಗಿ ಬಂದಿದೆ. ಕತ್ತಲು ಹಿಂಗಾಗಲಿಕ್ಕೆ ಸಾಧ್ಯ? ಮತ್ತು ಯಹ ಬಾತೆ ಹೋತಿ ನಹಿ. ಸತ್ಯುಗದಲ್ಲಿ ಈ ಥರ ಮಾತುಗಳು ಇಲ್ಲ. ಯಸಬ್ ಹೈ ಭಕ್ತಿ ಮಾರ್ಗ. ಇದೆಲ್ಲವೂ ಕೂಡ ಭಕ್ತಿ ಮಾರ್ಗ ಆಗಿದೆ. ಬಾಬಾ ಕಿತನಾ ಅಚ್ಚಿ ರೀತಿ ಸಮझाते हैं. ತಂದೆ ಎಷ್ಟೊಂದು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಜ್ಞಾನ ಬಹುತ್ ಮೀಠಾ ಹೈ. ಇಸ್ಮೆ ಆಂಖ್ ಖೋಲ್ಕರ್ ಸುನ್ನ ಹೋತಾ ಹೈ. ಇದರಲ್ಲಿ ಕಣ್ಣು ತೆರೆದು ಕೇಳಬೇಕಾಗುತ್ತೆ. ಬಾಪ್ ಕೋತೋ ದೇಖೆಂಗೆನ. ತಂದೆಯನ್ನು ನೀವು ನೋಡ್ತೀರಲ್ವ. ತುಮ್ ಜಾನ್ತೆ ಹೋ ಶಿವ ಬಾಬಾ ವಹಾ ವಿರಾಜಮಾನ್ ಹೈ ತೋ ಆಂಖೆ ಖೋಲ್ಕರ್ ಬೈಠನಾ ಚಾಹಿಯೆ. ನಿಮಗೆ ಗೊತ್ತಿದೆ ಶಿವ ಬಾಬಾ ಇಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ಕಣ್ಣು ತೆರೆಕೊಂಡು ಕೂತ್ಕೋಬೇಕಾಗುತ್ತೆ. ಬೇಹದ್ ಕಾ ಬಾಪ್ ಕೋ ದೇಖನಾ ಚಾಹಿಯೆ. ಬೇಹದ್ದಿನ ತಂದೆಯನ್ನು ನೋಡಬೇಕು. ಆಗೆ ಬಚ್ಚಿಯಾ ಬಾಬಾ ಕೋ ದೇಖ್ತೆ ಸೆ ಹಿ ध्यान में चली जाती थी.
ಮೊದಲ ಕಾಲಕ್ಕೆ ಮಕ್ಕಳು ಬಾಬಾ ಅವ್ರು ನೋಡ್ತಾ ಇದ್ದಂಗೆ ಟ್ರಾನ್ಸ್ನಲ್ಲಿ ಹೋಗ್ಬಿಡ್ತಾ ಇದ್ರು. ಆಪಸ್ ಮೇ ಬಿ ಮೀಟೆ ಮೀಟೆ ಧ್ಯಾನ ಮೇ ಚಲೆ ಜಾತೆ. ಪರಸ್ಪರ ಮಧುರವಾಗಿ ಒಬ್ರಿಗೊಬ್ರು ಟ್ರಾನ್ಸ್ನಲ್ಲಿ ಹೊರಟೋಗ್ತಾ ಇದ್ರು. ಆಂಕೆ ಬಂದ್ ಅವ್ರು ದೌಡ್ತಿ ರಹತಿ, ಕಣ್ಣು ಮುಚ್ಕೊಂಡು ಓಡ್ತಾ ಇದ್ರು. ಕಮಾಲ್ ತೋ ಥೀನ, ಕಮಾಲ್ ಅಂತೂ ಇತ್ತಲ್ಲ. ಬಾಪ್ ಸಮझाते रहते हैं, ಏಕ್ ದೋ ಕೋ ದೇಖ್ತೆ ಹೋ ಐಸಾ ಸಮझो. ಬಾಬಾ ಅಂತೂ ತಿಳಿಸ್ಕೊಡ್ತಾ ಇದ್ದಾರೆ, ಒಬ್ರಿಗೊಬ್ರು ನೋಡ್ತಾ ಈ ರೀತಿ ತಿಳ್ಕೊಳ್ಳಿ. ಹಮ್ ಬಾಯಿ ಹೇ, ನಾವೊಂದು ಸೋದರಾತ್ಮ, ಸೊ ಬಾತ್ ಕರ್ತೆ ಹೇ, ಸೋದರಾತ್ಮಗಳ ಜೊತೆಯಲ್ಲಿ ಮಾತನಾಡ್ತೇವೆ. ಬಾಯಿ ಕೋ ಸಮझाते हैं, ಸೋದರಾತ್ಮಗಳಿಗೆ ತಿಳಿಸ್ಕೊಡ್ತೇವೆ. ತುಮ್ ಬೇಹದ್ ಕಾ ಬಾಬಾ ಕಿ ರಾಯ್ ನಹಿ ಮಾನೆಂಗೆ, ತುಮ್ ಯಹ ಅಂತಿಮ್ ಜನ್ಮ ಪವಿತ್ರ ಬನೆಂಗೆ ತೋ ಪವಿತ್ರ ದುನಿಯಾ ಕಾ ಮಾಲಿಕ್ ಬನೆಂಗೆ. ನೀವೀಗ ಬೇಹದ್ದಿನ ತಂದೆಯ ಸಲಹೆಯನ್ನು ಒಪ್ಕೊಳ್ಳಿಲ್ಲ ಅಂತಂದರೆ ಈ ಕೊನೆಯ ಜನ್ಮದಲ್ಲಿ ಪವಿತ್ರರಾದಾಗ ಪವಿತ್ರ ಪ್ರಪಂಚಕ್ಕೆ ಮಾಲೀಕರು ಆಗ್ತೀರಾ. ಬಾಬಾ ಬಹುತೋं को समझाते हैं, कोई तो फट से कह देते हैं बाबा तुम जरूर ಪವಿತ್ರ ಬನೆಂಗೆ. ತಂದೆ ತುಂಬ ಜನಕ್ಕೆ ತಿಳಿಸ್ಕೊಡ್ತಾರೆ. ಕೆಲವರು ತಕ್ಷಣ ಹೇಳ್ತಾರೆ, ಬಾಬಾ ಅವಶ್ಯಕವಾಗಿ ನಾವು ಪವಿತ್ರ ಆಗ್ತೇವೆ. ಪವಿತ್ರ ರಹನಾ ತೋ ಅಚ್ಚಾ ಹೇನ, ಪವಿತ್ರ ಜೀವನ ಮಾಡೋದು ಒಳ್ಳೇದಲ್ವಾ. ಕುಮಾರಿ ಪವಿತ್ರ ಹೇ, ಸಬ್ ಉನ್ಕೆ ಆಗೆ ಮಾತಾ ಠೋಕ್ತೆ ಹೇ. ಕುಮಾರಿ ಪವಿತ್ರ ಜೀವನ ಮಾಡ್ತಾ ಇದ್ದಾಗ ಎಲ್ಲರೂ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಶಾದಿ ಕರ್ತಿ ಹೇ ತೋ ಪೂಜಾರಿ ಬನ್ ಜಾತಿ ಹೇ. ಮ್ಯಾರೇಜ್ ಆದಮೇಲೆ ಪೂಜಾರಿಗಳು ಆಗ್ಬಿಡ್ತಾರೆ. ಸಬ್ಕೋ ಮಾಥಾ ಟೋಕನ ಪಡ್ತಾ ಹೇ, ಎಲ್ಲರಿಗೂ ತಲೆ ಬಾಗಬೇಕಾಗುತ್ತೆ. ತೋ ಪ್ಯೂರಿಟಿ ಅಚ್ಚಿ ಹೇನ, ಪವಿತ್ರತೆ ಒಳ್ಳೇದಲ್ವಾ. ಪ್ಯೂರಿಟಿ ಹೈ ತೋ ಪೀಸ್ ಪ್ರಾಸ್ಪರಿಟಿ ಹೇ. ಪವಿತ್ರತೆ ಇತ್ತು ಅಂದರೆ ಶಾಂತಿ ಮತ್ತು ಸಮೃದ್ಧಿ ಎರಡೂ ಇರುತ್ತೆ. ಸಾರಾ ಮದಾರ್ ಪವಿತ್ರತಾ ಪರ ಹೇ, ಎಲ್ಲವೂ ಆಧಾರ ಇರೋದು ಪವಿತ್ರತೆ ಮೇಲೆ. ಬುಲಾತೆ ಹಿ ಹೇ, ಹೇ ಪತಿತ್ ಪಾವನ್ ಹಾವು, ಕರೀತಾನೂ ಬಂದಿದ್ದಾರೆ, ಹೇ ಪತಿತ ಪಾವನ ಬಾ. ಪಾವನ್ ದುನಿಯಾ ಮೇ ರಾವಣ ಹೋತಾ ಹಿ ನಹಿ, ಪಾವನ ಪ್ರಪಂಚದಲ್ಲಿ ರಾವಣ ಇರೋದಿಲ್ಲ. ವಹ ತೋ ಹೇ ರಾಮರಾಜ್, ಸಬ್ ಕ್ಷೀರ್ ಸಾಗರ್ ಮೇ ಕ್ಷೀರ್ಖಂಡ್ ಮೇ ರಹತೆ ಹೇ. ಅದಾಗಿದೆ ರಾಮರಾಜ್ಯ, ಎಲ್ಲರೂ ಕೂಡ ಕ್ಷೀರಖಂಡದಲ್ಲಿರ್ತಾರೆ. ಧರ್ಮ ಕಾ ರಾಜ್ಯ ಹೇ, ಫಿರ್ ರಾವಣ ಕಹಾ ಸೆ ಆಯಾ. ಧರ್ಮದ ರಾಜ್ಯ ಇದೆ, ಮತ್ತೆ ರಾವಣ ಎಲ್ಲಿಂದ ಬಂದ. ರಾಮಾಯಣ ಆದಿ ಕಿತನಾ ಪ್ರೇಮ್ ಸೆ ಬೈಟ್ ಸುನಾತೆ ಹೇ. ರಾಮಾಯಣ ಇವೆಲ್ಲವನ್ನು ಕೂಡ ತುಂಬ ಪ್ರೀತಿಯಿಂದ ಕೂತ್ಕೊಂಡು ಹೇಳ್ತಾ ಇರ್ತಾರೆ. ಸಬ್ ಹೇ ಭಕ್ತಿ ಮಾರ್ಗ, ಇದೆಲ್ಲವೂ ಕೂಡ ಭಕ್ತಿ ಮಾರ್ಗ ಆಗಿದೆ. ಬಚ್ಚಿಯ ಸಾಕ್ಷಾತ್ಕಾರ ಮೇ ಡಾನ್ಸ್ ಕರ್ನೆ ಲಗ್ ಪಡ್ತಿ ಹೇ. ಮಕ್ಕಳು ಸಾಕ್ಷಾತ್ಕಾರಗಳಾದಾಗ ನೃತ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಚ್ ಕೆ ಬೇಡಿ ಕಾವಿ ಗಾಯನ ಹೇ, ಸತ್ಯದ ದೋಣಿದೇನೆ ಗಾಯನ ಇದೆ. ಹಿಲೇಗಿ ಲೇಕಿನ್ ಡೂಬೆಂಗೆ ನಹಿ, ಅಲಗಾಡುತ್ತೆ ಆದರೆ ಮುಳುಗೋದಿಲ್ಲ. ಅವ್ರ ಕೋಯಿ ಸತ್ಸಂಗ ಮೇ ಜಾನೆ ಕಿ ಮನಾ ನಹಿ ಕರ್ತೆ ಹೇ, ಬೇರೆ ಇನ್ಯಾವ ಸತ್ಸಂಗಗಳಲ್ಲಿ ಹೋಗೋದಕ್ಕೆ ಅಡ್ಡಿಪಡಿಸೋದಿಲ್ಲ. ಯಹ ಕಿತನಾ ರೋಕ್ತೆ ಹೇ, ಇಲ್ಲಿ ಮಾಯಾವಿ ಜನಗಳು ಎಷ್ಟೊಂದು ಅಡಚಣೆಗಳನ್ನು ಉಂಟು ಮಾಡ್ತಾರೆ. ಬಾಬಾ ತುಮಕೋ ಜ್ಞಾನ ದೇತೆ ಹೇ, ತುಮ್ ಬಂತೆ ಹೋ ಬೀಕೆ. ತಂದೆ ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ, ನೀವು ಆಗ್ತೀರಾ ಬೀಕೆ. ಬ್ರಾಹ್ಮಣ ತೋ ಜರೂರ್ ಬನ್ನಾ ಹಿ ಹೇ, ಬ್ರಾಹ್ಮಣರಂತೂ ಅವಶ್ಯಕವಾಗಿ ಆಗಲೇಬೇಕು. ಬಾಪ್ ಹೈ ಸ್ವರ್ಗಕ್ಕೆ ಸ್ಥಾಪನಾ ಕರ್ನೆ ವಾಲ, ತಂದೆ ಆಗಿದ್ದರೆ ಸ್ವರ್ಗದ ಸ್ಥಾಪನೆ ಮಾಡ್ತಕ್ಕಂಥವ್ರು. ತೋ ಜರೂರ್ ಹಮ್ ಭಿ ಸ್ವರ್ಗಕ್ಕೆ ಮಾಲೀಕ್ ಹೋನಿ ಚಾಹಿಯೆ, ನಾವು ಕೂಡ ಅವಶ್ಯಕವಾಗಿ ಸ್ವರ್ಗದ ಮಾಲೀಕರು ಆಗಬೇಕು. ಹಮ್ ಯಹಾ ನರ್ಕ ಮೇ ಕ್ಯೂ ಪಡೆ ಹೇ, ಇಲ್ಲಿ ನಾವು ನರಕದಲ್ಲಿ ಯಾಕೆ ಬಿದ್ದಿದ್ದೇವೆ. ಅಭಿ ಸಮಜ್ ಮೇ ಆತಾ ಹೇ, ಹಾಗೆ ಹಮ್ ಹಿ ಪೂಜಾರಿತೆ. ಈಗ ನಿಮಗೆ ತಿಳುವಳಿಕೆ ಬಂದಿದೆ, ನಾವೇ ಪೂಜಾರಿಗಳು ಆಗಿದ್ದೇವೆ. ಅಭಿ ತೋ ಫಿರ್ ಪೂಜ್ಯ ಬಂತೆ ಹೇ ಕಿಸ್ ಜನ್ಮೋಂ ಕೆ ಲಿಯೆ, ಈಗಂತೂ ಪೂಜ್ಯರಾಗ್ತೇವೆ 21 ಜನ್ಮಗಳಿಗೋಸ್ಕರ. 63 ಜನ್ಮ ಪೂಜಾರಿ ಬನೆ, ಅಭಿ ಫಿರ್ ಹಮ್ ಪೂಜ್ಯ ಸ್ವರ್ಗಕ್ಕೆ ಮಾಲೀಕ್ ಬನೆಂಗೆ, ಈಗ ನಾವು ಪೂಜ್ಯರು ಸ್ವರ್ಗಕ್ಕೆ ಮಾಲೀಕರು ಆಗ್ತೇವೆ. ಯಹ ನರಸೆ ನಾರಾಯಣ್ ಬನ್ನೆ ಕಿ ನಾಲೆಡ್ಜ್, ಅದಾಗಿದೆ ನರನಿಂದ ನಾರಾಯಣ ಆಗುವಂಥ ಜ್ಞಾನ. ಭಗವಾನ್ ವಾಚ್ ಮೈ ತುಮಕೋ ರಾಜಾವಂಕ ರಾಜ ಬನಾತಾ ಹೂँ. ಭಗವಾನ್ ವಾಚ ಇದೆ, ನಾನು ನಿಮ್ಮನ್ನು ರಾಜರುಗಳಿಗಿಂತಲೂ ರಾಜರನ್ನಾಗಿ ಮಾಡ್ತೀನಿ. ಪತಿತ ರಾಜಯೇ ಪಾವನ್ ರಾಜಾವಂಕ ನಮನ್ ವಂದನ್ ಕರ್ತೆ ಹೇ. ಪತಿತ ರಾಜರು ಪಾವನ ರಾಜರುಗಳಿಗೆ ನಮಸ್ಕಾರ ವಂದನೆ ಮಾಡ್ತಾರೆ. ಹರ್ ಏಕ್ ಮಹಾರಾಜಕ್ಕೆ ಮೆಹಲೋ ಮೇ ಮಂದಿರ್ ಜರೂರ್ ಹೋಂಗೆ, ಪ್ರತಿಯೊಬ್ಬ ಮಹಾರಾಜರ ಮನೆಗಳಲ್ಲಿ ಮಂದಿರಗಳು ಅವಶ್ಯಕವಾಗಿರುತ್ತೆ. ವಹ ಭಿ ರಾಧೆ ಕೃಷ್ಣ ಯ ಲಕ್ಷ್ಮೀನಾರಾಯಣ ಕಾ ಯ ರಾಮ್ ಸೀತಾ ಕಾ, ಅದು ಕೂಡ ರಾಧೆ ಕೃಷ್ಣರದು ಮತ್ತು ಲಕ್ಷ್ಮೀನಾರಾಯಣರದು. ಆಜ್ಕಲ್ ತೋ ಗಣೇಶ್ ಹನುಮಾನ್ ಆದಿ ಕಾ ಭಿ ಮಂದಿರ್ ಬನಾತೆ ರಹತೆ ಹೇ. ಈಗಿನ ಕಾಲದಲ್ಲಿ
ಗಣೇಶ ಆಂಜನೇಯನಿಗೆಲ್ಲ ಮಂದಿರಗಳನ್ನು ಕಟ್ತಾ ಇರ್ತಾರೆ. ಭಕ್ತಿ ಮಾರ್ಗ में कितने अंधश्रद्धा है अभी तुम समझते हो बरोबर हमने राजा इक्की फिर वाम मार्ग में गिरते हैं. ಈಗ ನೀವು ತಿಳ್ಕೊಂಡಿದ್ದೀರಿ, ವಾಸ್ತವದಲ್ಲಿ ನಾವು ರಾಜ್ಯವನ್ನು ಆಳ್ತೇವೆ, ನಂತರ ಕೆಳಗಡೆಗೆ ಇಳಿತೇವೆ. अब बाप समझाते हैं तुम्हारा ये अंतिम जन्म है. ಈಗ ತಂದೆ ತಿಳಿಸ್ಕೊಡ್ತಾರೆ, ಇದು ನಿಮ್ಮದು ಕೊನೆಯ ಜನ್ಮ ಆಗಿದೆ. ಮೀಟೆ ಮೀಟೆ ಬಚ್ಚೆ ಪಹಲೆ ತುಮ್ ಸ್ವರ್ಗ ಮೇ ಥೇ. ಮಧುರ ಮಧುರ ಮಕ್ಕಳೇ ನೀವು ಸ್ವರ್ಗದಲ್ಲಿದ್ರಿ. ಫಿರ್ ಉತರ್ತೆ ಉತರ್ತೆ ಫಟ್ ಪರ್ ಆಕರ್ ಪಡೆ ಹೋ. ಇಳಿತಾ ಇಳಿತಾ ಕೆಳಗಡೆಗೆ ಬಂದ್ಬಿಟ್ಟಿದ್ದೀರಿ. ತುಮ್ ಕಹೆಂಗೆ ಹಮ್ ಬಹುತ್ ಊಂಚ್ ಥೆ ಫಿರ್ ಬಾಪ್ ಹಮ್ಕೋ ಊಂಚ್ ಚಡಾತೆ ಹೇ. ನೀವು ಹೇಳ್ತೀರಾ ನಾವು ಭಾಳಷ್ಟು ಶ್ರೇಷ್ಠರಾಗಿದ್ವಿ, ತಂದೆ ನಮ್ಮನ್ನು ಶ್ರೇಷ್ಠರ ಸ್ಥಿತಿಗೆ ಕರ್ಕೊಂಡು ಹೋಗ್ತಾರೆ. ಹಮ್ ಹರ್ 5000 ವರ್ಷ ಕೆ ಬಾದ್ ಪಡ್ತೆ ಹಿ ಆತೆ ಹೇ. ನಾವು ಪ್ರತಿ 5000 ವರ್ಷಗಳ ನಂತರ ಕೆಳಗಡೆ ಇಳಿತಾ ಬರ್ತೇವೆ. ಎನ್ಕೋ ಕಹಾ ಜಾತಾ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ. ಇದಕ್ಕೆ ಹೇಳಲಾಗುತ್ತೆ ವಿಶ್ವದ ಇತಿಹಾಸ ಮತ್ತು ಭೂಗೋಳ. ಬಾಬಾ कहते हैं मैं तुम बच्चों को विश्व का मालिक बनाता हूँ. ತಂದೆ ಹೇಳ್ತಾರೆ ನಾನು ನಿಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ. ಸಾರೆ ವಿಶ್ವ ಮೇ ತುಮಾರಾ ರಾಜ್ಯ ಹೋಗ. ಇಡೀ ಜಗತ್ತಿನಲ್ಲಿ ನಿಮ್ಮದೇ ರಾಜ್ಯ ಇರುತ್ತೆ. ಗೀತಾ ಮೇ ಬಿ ಹೈನಾ, ಭಗವದ್ಗೀತೆಯಲ್ಲಿ ಇದೆಯಲ್ಲ, ಬಾಬಾ ಆಪ್ ಆವು ಐಸಾ ರಾಜ್ಯ ದೇತೆ ಹೋ ಜೋ ಕೋಯಿ ಛೀನ್ ನಾ ಸಕೆ. ತಂದೆ ಈ ರೀತಿ ನಮಗೆ ರಾಜ್ಯವನ್ನು ಕೊಡ್ತಾರೆ, ಅದನ್ನು ಯಾರು ಕೂಡ ಕಿತ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಭಿ ತೋ ಕಿತ್ನಿ ಪಾರ್ಟಿಷನ್. ಈಗಂತೂ ಎಷ್ಟೊಂದು ಪಾರ್ಟಿಷನ್ಗಳಾಗ್ಬಿಟ್ಟಿದೆ. ಪಾನಿ ಕೆ ऊपर ಜಮೀನ್ ಕೆ ऊपर ಜಗಳ ಚಲ್ತಾ ರಹತಾ ಹೈ. ನೀರಿನ ಮೇಲೆ, ಜಮೀನ್ ಮೇಲೆ ಎಷ್ಟೊಂದು ಜಗಳಗಳು ನಡೀತಾ ಇರ್ತವೆ. ಅಪ್ನೆ ಅಪ್ನೆ ಪ್ರಾಂತ್ ಕಿ ಬಿ ಸಂಭಾಲ್ ಕರ್ತೆ ರಹತೆ ಹೈ ನಾ. ತಮ್ಮ ತಮ್ಮ ಪ್ರಾಂತ್ಯವನ್ನು ಕೂಡ ಸಂಭಾಲನೆ ಮಾಡ್ತಾ ಇರ್ತಾರೆ. ನಾ ಕರೆ ತೋ ಚೇಕರ್ ಲೋಗ್ ಬಚ್ಚೆ ಲೋಗ್ ಪತ್ತರ್ ಮಾರ್ನೆ ಲಗ್ ಪಡ್ತೆ ಹೈ. ಒಂದು ವೇಳೆ ಸಂಭಾಲನೆ ಮಾಡಲಿಲ್ಲ ಅಂದರೆ ಈ ಹಳ್ಳಿ ಹುಡುಗರ ಥರ ಹೊಡಿದಾಡ್ತಾ ಇರ್ತಾರೆ, ಕಲ್ಲುಗಳು ಹೊಡಿತಾ ಇರ್ತಾರೆ. ವೇ ಲೋಗ್ ಸಮಜ್ತೆ ಯಾ ತೋ ನೌಜವಾನ್ ಪಹಲ್ವಾನ್ ಬನ್ ಭಾರತ್ ಕಿ ರಕ್ಷಾ ಕರೆಂಗೆ. ಅವ್ರು ತಿಳ್ಕೊತಾರೆ ನವಯುವಕರು ಪೈಲ್ವಾನ್ಗಳಾಗಿ ಭಾರತ ದೇಶವನ್ನು ರಕ್ಷಣೆ ಮಾಡ್ತಾರೆ. ಸೊ ಫೈಲ್ವಾನಿ ಅಭಿ ದಿಖಲಾತೆ ರಹತೆ ಹೈ. ಅದರಿಂದ ಫೈಲ್ವಾನ್ತನ ತೋರಿಸ್ತಾ ಇರ್ತಾರೆ. ದುನಿಯಾಕ್ಕೆ ಹಾಲತ್ ಬೇಕು ಕೇಸೆ ಹೈ. ಪ್ರಪಂಚದ ಸ್ಥಿತಿಗತಿಗಳು ಯಾವ ರೀತಿ ಹದಗೆಡ್ತಾ ಇದೆ ನೋಡ್ತಾ ಇದ್ದೀರಿ. ಬಾಬಾ ಕೇತೆ ಯಹ ಹಿ ಅಸುರಿ ಸಂಪ್ರದಾಯ. ತಂದೆ ಹೇಳ್ತಾರೆ ಈಗ ನಡೀತಾ ಇರೋದು ಅಸುರಿ ಸಂಪ್ರದಾಯ. ತುಮ್ ಅಭಿ ದೈವಿ ಸಂಪ್ರದಾಯ ಬನ್ ರಹೆ ಹೋ. ಈಗ ನೀವು ದೈವಿ ಸಂಪ್ರದಾಯದವರು ಆಗ್ತಾ ಇದ್ದೀರಾ. ದೇವತಾ ಅವರ ಅಸುರೋಂಗಿ ಫಿರ್ ಲಡಾಯಿ ಕೇಸೆ ಹೋಂಗೆ. ದೇವತೆಗಳದು ಮತ್ತು ಅಸುರರದು ಯುದ್ಧ ಹೆಂಗಾಗುತ್ತೆ. ತುಮ್ ತೋ ಡಬಲ್ ಅಹಿಂಸಕ್ ಬಂತೆ ಹೋ. ನೀವು ಕೂಡ ಡಬಲ್ ಅಹಿಂಸಕರು ಆಗ್ತೀರಾ. ವಾಹೆ ಡಬಲ್ ಅಹಿಂಸಕ್. ಸತ್ಯುಗದಲ್ಲಿರುವಂಥವರು ಡಬಲ್ ಅಹಿಂಸಕರಾಗಿದ್ದಾರೆ. ದೇವಿ ದೇವತಾಂಕ ಡಬಲ್ ಅಹಿಂಸಕ್ ಕಹಾ ಜಾತಾ ಹೈ. ದೇವಾನುದೇವತೆಗಳಿಗೆ ಡಬಲ್ ಅಹಿಂಸಕರು ಅಂತ ಹೇಳಲಾಗುತ್ತೆ. ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಕಹಾ ಜಾತಾ ಹೈ. ಅಹಿಂಸೆ ಪರಮೋ ದೇವಿ ದೇವತಾ ಧರ್ಮ ಅಂತ ಹೇಳಲಾಗುತ್ತೆ. ಬಾಬಾನೇ ಸಮಜಾಯ ಕಿಸ್ಕೋ ವಾಚಾ ಸೆ ದುಃಖ ದೇನಾ ಬಿ ಹಿಂಸಾ ಹೈ. ಯಾರಿಗಾದರೂ ವಾಚಾದಿಂದ ದುಃಖ ಕೊಡೋದು ಹಿಂಸೆ ಆಗಿದೆ. ತುಮ್ ದೇವತಾ ಬಂತೆ ಹೋ ತೋ ಹರ್ ಬಾತ್ ಮೇ ರಾಯಲ್ಟಿ ಹೋನಿ ಚಾಹಿಯೆ. ನೀವು ಕೂಡ ಆಗ್ತಾ ಇದ್ದೀರಿ ಅಂದರೆ ಪ್ರತಿಯೊಂದು ಮಾತಿನಲ್ಲಿ ರಾಯಲ್ಟಿ ಬೇಕು. ಖಾನ್ ಪಾನ್ ಆದಿ ನಾ ಬಹುತ್ ಉಂಚ ನಾ ಬಹುತ್ ಹಲ್ಕ. ಊಟ ತಿಂಡಿಗಳು ತುಂಬ ಜಾಸ್ತಿನೂ ಬೇಡ, ರಾಯಲ್ ಆಗು ಬೇಡ, ತುಂಬ ಹಗುರನೂ ಬೇಡ. ಏಕರಸವಾಗಿ ತಿನ್ನಿ. ರಾಜಾ ಆದಿ ಕಾ ಬೋಲ್ನಾ ಬಹುತ್ ಕಮ್ ಹೋತಾ ಹೈ. ಪ್ರಜಾ ಕಾ ಭಿ ರಾಜಾ ಮೇ ಬಹುತ್ ಪ್ಯಾರ್ ರಹತಾ ಹೈ. ರಾಜರಾಗಿರ್ತಕ್ಕಂಥವ್ರು ತುಂಬ ಕಡಿಮೆ ಮಾತನಾಡ್ತಾರೆ. ರಾಜರದ್ದು ಬಹಳಷ್ಟು ಪ್ರೀತಿ ಇರುತ್ತೆ. ಯಹ ತೋ ದೇಖೋ ಕ್ಯಾ ಲಗ್ ಪಡಾ ಹೈ. ಇವತ್ತು ಈ ಕಲಿಯುಗದಲ್ಲಿ ನೋಡಿ ಏನಾಗ್ಬಿಟ್ಟಿದೆ. ಕಿತನೆ ಆಂದೋಲನ ಹೈ. ಎಷ್ಟೊಂದು ಆಂದೋಲನಗಳಿದೆ. ಬಾಪ್ ಕೇತೆ ಹೈ ಜಬ್ ಐಸಿ ಹಾಲತ್ ಹೋ ಜಾತೆ ಹೈ ತಬ್ ಮೈ ಆಕರ್ ವಿಶ್ವ ಮೇ ಶಾಂತಿ ಕರ್ತಾ ಹೂँ. ಯಾವಾಗ ಪರಿಸ್ಥಿತಿಗಳು ಈ ರೀತಿ ಗಂಭೀರವಾಗಿಬಿಡ್ತವೆ ಆವಾಗಲೇ ವಿಶ್ವದಲ್ಲಿ ಶಾಂತಿಯನ್ನು ಮಾಡ್ತೀನಿ. ಗೌರ್ಮೆಂಟ್ ಚಾತಿ ಹೇ ಸಬ್ ಮಿಲ್ಕರ್ ಏಕ್ ಹೋ ಜಾಯೆ. ಸರ್ಕಾರನೂ ಇಷ್ಟಪಡುತ್ತೆ ಎಲ್ಲರೂ ಸೇರಿ ಒಂದಾಗಬೇಕು. ಬಲ್ ಸಬ್ ಬ್ರದರ್ಸ್ ಹೋ ಪರಂತು ಯತೋ ಖೇಲ್ ಹೈನಾ. ಎಲ್ಲ ಸೋದರ ಆತ್ಮಗಳೇ, ಆದರೆ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಬಾಬಾ ಕೇತೆ ಹೇ ಬಚ್ಚೋ ಕೋ ತುಮ್ ಸಿರ್ಫ್ ಫಿಕರ್ ನಹಿ ಕರೋ. ಈಗ ತಂದೆ ಹೇಳ್ತಾರೆ ಮಕ್ಕಳೇ ನೀವು ಚಿಂತೆ ಮಾಡಬೇಡಿ. ಅನಾಜ್ ಕಿ ಅಭಿ ತಕ್ಲೀಫ್ ಹೈ. ದವಸ ಧಾನ್ಯಗಳದು ಈಗ ಕಷ್ಟ ಇದೆ. ಮಾತು ಅನಾಜ್ ಇತನಾ ಹೋ ಜಾಯೇಗಾ
बिगर पैसे कितना चाहे उतना मिलता रहेगा. ದವಸ ಧಾನ್ಯದ್ದು ಚಿಂತೆ ಮಾಡಕ್ಕೆ ಹೋಗಬೇಡಿ. ದುಡ್ಡಿಲ್ದಿರಾನೇ ಉಚಿತವಾಗಿ ಸಿಗುವಂಥ ಒಂದು ಪರಿಸ್ಥಿತಿಗಳು ಬರ್ತವೆ. ಅಭಿ ತೋ ದೇವಿ ರಾಜಧಾನಿ ಸ್ಥಾಪನಾ ಕರ್ ರಹೆ. ಈಗಂತೂ ನೀವು ದೇವತಾ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ. ಹಮ್ ಹೆಲ್ತ್ ಕೋ ಬಿ ಐಸಾ ಬನಾ ದೇತೆ ಹೈ ಜೋ ಕಭಿ ರೋಗ್ ಹೋವೆ ಹಿ ನಹಿ. ಈ ರೀತಿ ಆರೋಗ್ಯ ಆಗುತ್ತೆ. ಯಾರು ಕೂಡ ಕಾಯಿಲೆ ಇರೋವಂಥವರೇ ಇರೋದಿಲ್ಲ. ಗ್ಯಾರಂಟಿ ಇದೆ. ಕ್ಯಾರೆಕ್ಟರ್ ಬಿ ಅಭಿ ಹಮ್ ಇನ್ ದೇವತಾओं ಜೈಸಾ ಬನಾತೆ ಹೈ. ನಡವಳಿಕೆಗಳನ್ನು ಕೂಡ ನಾವೀಗ ದೇವತೆಗಳ ರೀತಿ ಮಾಡ್ಕೊತಾ ಇದ್ದೀವಿ. ಜೈಸೆ ಮಿನಿಸ್ಟರ್ ಹೋ ಐಸಾ ಸಮಜಾ ಸಕ್ತೆ ಹೋ. ಯಾರು ಎಂತೆಂಥ ಮಂತ್ರಿಗಳಿದ್ದಾರೆ ಅವ್ರಿಗೆ ಆ ರೀತಿ ನೀವು ತಿಳಿಸ್ಬೋದು. ಯುಕ್ತಿ ಸೆ ಸಮझाना चाहिए. ಒಪಿನಿಯನ್ ಮೇ ಬಹುತ್ ಅಚ್ಚಾ ಲಿಖತೆ ಹೈ. ಯುಕ್ತಿಯಿಂದ ನೀವು ತಿಳಿಸ್ಬೇಕಾಗತ್ತೆ. ಒಪಿನಿಯನ್ನು ತುಂಬ ಚೆನ್ನಾಗಿ ಬರೀಬೇಕಾಗತ್ತೆ. ಪರಂತು ಅರೆ ತುಮ್ ಭಿ ಸಮझोನ. ಆದರೆ ನೀವು ಕೂಡ ತಿಳ್ಕೊಳ್ಳಿ. ತೋ कहते हैं फुर्सत नहीं. तुम बड़े लोग कुछ आवाज़ करेंगे तो गरीबों का भला होगा. ನೀವು ದೊಡ್ಡ ವ್ಯಕ್ತಿಗಳಿಗೆ ತಿಳಿಸ್ಕೊಟ್ರೆ ಭಾಳಷ್ಟು ಸೇವೆ ಆಗತ್ತೆ, ಬಡವ್ರಿಗೂ ಸೇವೆ ಆಗುತ್ತೆ. ಬಾಬಾ ಸಮझाते हैं अभी सबका सिर पर काल खड़ा है. ಈಗ ಎಲ್ಲರ ತಲೆ ಮೇಲೆ ಸಾವು ಅನ್ನೋದು ನಿಂತಿದೆ. ಆಜ್ಕಲ್ ಕರ್ತೆ ಕಾಲ್ ಖಾ ಜಾಯಂಗೆ. ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ತಿಳ್ಕೊಂಡೆ ಕೆಲವರು ಹೋಗ್ಬಿಡ್ತಾರೆ. ತುಮ್ ಕುಂಭಕರ್ಣ ಮಿಸಲ್ ಬಂದ್ ಪಡ್ತೆ ಹೋ. ನೀವು ಕುಂಭಕರ್ಣ ಸಮಾನ ಆಗಿಬಿಟ್ಟಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಬಚ್ಚೋಂಕೋ ಸಮझाने में बहुत मज़ा भी आता है. ಈ ಜ್ಞಾನವನ್ನು ತಿಳಿಸ್ಕೊಡೋಕ್ಕೂ ನಿಮಗೆ ತುಂಬ ಸಂತೋಷ ಆಗುತ್ತೆ. ಬಾಬಾನೇ ಹಿ ಯ ಚಿತ್ರ ಆದಿ ಬನ್ವಾಯ ಹೈ. ಬಾಬಾರವರು ಈ ಚಿತ್ರಗಳನ್ನೆಲ್ಲ ಮಾಡಿಸಿದ್ದಾರೆ. ದಾದಾಕೋ ಥೋಡಿ ಹಿ ಯಜ್ಞ ಅಂತ. ದಾದಾರವ್ರಿಗೆ ಈ ಒಂದು ಜ್ಞಾನ ಇರಲಿಲ್ಲ. ತುಮಕೋ ವರ್ಷ ಲೌಕಿಕ और ಪಾರಲೌಕಿಕ ಬಾಪ್ ಸೆ ಮಿಲ್ತಾ ಹೈ. ನಿಮಗೆ ಆಸ್ತಿ ಅನ್ನೋದು ಲೌಕಿಕ ತಂದೆ ಮತ್ತು ಪಾರಲೌಕಿಕ ತಂದೆಯಿಂದ ಸಿಕ್ಕತ್ತೆ. ಅಲೌಕಿಕ ಬಾಪ್ ಸೆ ವರ್ಷ ನಹಿ ಮಿಲ್ತಾ ಹೈ. ಅಲೌಕಿಕ ತಂದೆಯಿಂದ ಆಸ್ತಿ ಸಿಕ್ಕೋದಿಲ್ಲ. ಯತೋ ದಲ್ಲಾಳ ಹೈ. ಇವರಂತೂ ದಲ್ಲಾಳಿ ಇದ್ದಾರೆ. ಇನ್ಕ ವರ್ಷ ನಹಿ ಹೈ. ಇವರಿಗೆ ಆಸ್ತಿ ಅನ್ನೋದು ಇಲ್ಲ. ಪ್ರಜಾಪಿತ ಬ್ರಹ್ಮ ಕೋ ಬಿ ಯಾದ್ ನಹಿ ಕರ್ತಾ ಹೂಂ. ಪ್ರಜಾಪಿತ ಬ್ರಹ್ಮರವರನ್ನು ಕೂಡ ನೆನಪು ಮಾಡಬಾರ್ದು. ಮೇರೆ ಸೆ ಹಿ ತುಮಕೋ ಕುಚ್ ಬಿ ನಹಿ ಮಿಲ್ತಾ ಹೈ. ಪ್ರಜಾಪಿತ ಬ್ರಹ್ಮ ಹೇಳ್ತಾರೆ, ನನ್ನಿಂದ ನಿಮ್ಗೇನು ಸಿಗೋದಿಲ್ಲ. ಮೈ ಬಿ ಪಡ್ತಾ ಹೋ ವರ್ಷ ಐಹಿ ಹಕ್ ಏಕ್ ಬಾಪ್ ಕಾ. ಆಸ್ತಿದು ಹಕ್ಕು ಸಿಗೋದು ಒಬ್ಬ ತಂದೆಯಿಂದ. ದೂಸರ ಬೇಹದ್ ಕಾ ಬಾಬಾ ಕಾ. ಎರಡನೇದಾಗಿ ಬೇಹದ್ದಿನ ತಂದೆದು. ಪ್ರಜಾಪಿತ ಬ್ರಹ್ಮ ಕ್ಯಾ ವರ್ಷ ದೇಂಗೆ. ಪ್ರಜಾಪಿತ ಬ್ರಹ್ಮರವರು ಏನು ಆಸ್ತಿ ಕೊಡ್ತಾರೆ. ಬಾಬಾ ಕೇತೆ ಹೇ ಮಾಮೇಕಂ ಯಾದ್ ಕರೋ ಯಹ ತೋ ರಥ್ ಹೈನಾ. ತಂದೆ ಹೇಳ್ತಾರೆ, ನೀವು ನನ್ನೊಬ್ಬನ್ನೇ ನೆನಪು ಮಾಡಿ. ಇವರು ರಥ ಆಗಿದ್ದಾರಲ್ಲ, ರಥ ಕಾ ತೋ ಯಾದ್ ನಹಿ ಕರ್ನಾ. ರಥವನ್ನು ನೆನಪು ಮಾಡೋ ಅಗತ್ಯ ಇಲ್ಲ. ಉಂಚೇತೆ ಉಂಚ ಭಗವಾನ್ ಕಹಾ ಜಾತಾ ಹೈ. ಸರ್ವಶ್ರೇಷ್ಠವಾಗಿರೋವಂಥವ್ರಿಗೆ ಭಗವಂತ ಅಂತ ಹೇಳಲಾಗುತ್ತೆ. ಬಾಪ್ ಆತ್ಮಂಕೋ ಬೈಟ್ ಸಮझाते हैं. ತಂದೆ ಕೂತ್ಕೊಂಡು ಆತ್ಮಗಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮ ಈ ಸಬ್ ಕುಚ್ ಕರ್ತಿ ಹೈ. ಎಲ್ಲ ಮಾಡೋದು ಆತ್ಮನೇ ಆಗಿದೆ. ಏಕ ಕಾಲ್ ಚೋಡ್ ದೂಸರ ಲೇತಿ ಹೈ. ಜೈಸೆ ಸರ್ಪ ಕಾ ಮಿಸಲ್. ಸರ್ಪ ಪೊರೆ ಬಿಟ್ಟಂಗೆ ಆತ್ಮ ಒಂದು ದೇಹ ಅಂದ್ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಬ್ರಹ್ಮರಿಯಾ ಬಿ ತುಮ್ ಹೋನ. ಬ್ರಹ್ಮರಿಗಳ ಸಮಾನ ನೀವಿದ್ದೀರಿ. ಜ್ಞಾನ್ ಕಿ ಭೂಮ್ ಭೂಮ್ ಕರೋ. ಜ್ಞಾನದ ಒಂದೊಂದು ಪಾಯಿಂಟ್ಸನ್ನು ಹೇಳ್ತಾ ಜ್ಞಾನ ಸುನಾತೆ ತುಮ್ ಕಿಸಿ ಕೋ ಬಿ ವಿಶ್ವ ಕಾ ಮಾಲಿಕ್ ಬನಾ ಸಕ್ತೆ ಹೋ. ಈ ಜ್ಞಾನವನ್ನು ತಿಳಿಸ್ತಾ ಯಾರಿಗೆ ಬೇಕಾದರೂ ನೀವು ವಿಶ್ವದ ಮಾಲೀಕರನ್ನಾಗೂ ಮಾಡ್ಬೋದು. ಸಂತೋಷ, ಸುಖ, ಒತ್ತಡ ಮುಕ್ತ ಜೀವನವನ್ನು ಕೊಡ್ಬೋದು. ಬಾಬಾ ಜೋ ತುಮ್ ವಿಶ್ವ ಕಾ ಮಾಲಿಕ್ ಬನಾತೆ ಹೈ ಐಸಾ ಬಾಬಾ ಕೋ ಕ್ಯೂ ನಹಿ ಯಾದ್ ಕರೆಂಗೆ. ತಂದೆಯವರು ಬಂದು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಇಂತಹ ತಂದೆಯನ್ನು ನೀವು ಯಾಕೆ ನೆನಪು ಮಾಡೋದಿಲ್ಲ. ಬಾಪ್ ಆಯಾ ಹುವಾ ಹೈ ತೋ ವರ್ಷ ಕ್ಯೂ ನಹಿ ಲೇನಾ ಚಾಹಿಯೆ. ಈಗ ತಂದೆ ಬಂದಿದ್ದಾರೆ ಅಂದರೆ ಆಸ್ತಿನ ಯಾಕೆ ತಗೋಬಾರ್ದು. ಐಸಾ ಕ್ಯೂ ಕೇತೆ ಹೈ ಕಿ ಪುರ್ಸತ್ ನಹಿ ಮಿಲ್ತೆ ಹೈ. ಈಗ ಯಾಕೆ ಹೇಳ್ತೀರಾ, ನನಗೆ ಟೈಮೇ ಸಿಗಲ್ಲ. ಅಚ್ಚೆ ಬಚ್ಚೆ ತೋ ಸೆಕೆಂಡ್ ಮೇ ಸಮझ ಜಾತೆ ಹೈ. ಒಳ್ಳೊಳ್ಳೆ ಮಕ್ಕಳು ತಕ್ಷಣ ತಿಳ್ಕೊತಾರೆ. ಬಾಬಾನೇ ಸಮझाया ಮನುಷ್ಯ ಲಕ್ಷ್ಮಿ ಕಿ ಪೂಜಾ ಕರ್ತೆ ಹೈ. ತಂದೆ ತಿಳಿಸ್ಕೊಟ್ಟಿದ್ದಾರೆ, ಮನುಷ್ಯರು ಲಕ್ಷ್ಮಿಗೆ ಪೂಜೆ ಮಾಡ್ತಾರೆ. ಅಬ್ ಲಕ್ಷ್ಮಿ ಸೆ ಕ್ಯಾ ಮಿಲ್ತಾ ಹೈ. ಈಗ ಲಕ್ಷ್ಮಿಯಿಂದ ಏನು ಸಿಗುತ್ತೆ. ಅವ್ರ ಬಾಬಾ ಸೆ ಕ್ಯಾ ಮಿಲ್ತಾ ಹೈ. ತಂದೆಯಿಂದ ಏನು ಸಿಗುತ್ತೆ. ಲಕ್ಷ್ಮಿ ತೋ ಹೈ ಸ್ವರ್ಗ ಕಿ ದೇವಿ. ಲಕ್ಷ್ಮಿ ಆಗಿದ್ದಾರೆ ಸ್ವರ್ಗದ ದೇವತೆ. ಉನ್ಸೆ ಪೈಸಾ ಕಿ ಬಿಂಕ್ ನಹಿ ಮಾಂಗ್ತೆ ಹೈ. ಅವರಿಂದ ಹಣವನ್ನು ಬೇಡೋದಿಲ್ಲ. ಅಂಬಾ ತೋ ವಿಶ್ವ ಕಾ ಮಾಲಿಕ್ ಬನಾತಿ ಹೈ. ಅಂಬೆ ಅಂತೂ ವಿಶ್ವದ ಮಾಲೀಕರು ಆಗ್ತಾರೆ.
सब कामनाएं पूरी कर देते हैं, ಎಲ್ಲ ಆಸೆಗಳನ್ನು ಪೂರ್ಣ ಮಾಡ್ತಾರೆ. ಶ್ರೀಮತ್ ದ್ವಾರ ಸಬ್ ಕಾಮನಾएं पूरी हो जाता है. ಶ್ರೀಮತದಂತೆ ಎಲ್ಲ ಆಸೆಗಳು ಪೂರ್ಣ ಆಗೋಗುತ್ತೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणेಗೋಸ್ಕರ मुख्य सारांश. इन कर्मेंद्रियों से कोई भी भूल हो तो इसके लिए मैं आत्मा हूँ या स्मृति पक्के करने हैं. ಈ ಕರ್ಮೇಂದ್ರಿಯಗಳಿಂದ ಏನೇ ತಪ್ಪುಗಳಾಯಿತು ಅಂತಂದರೆ ನಾನೊಂದು ಆತ್ಮ ಆಗಿದ್ದೇನೆ, ಇದೇ ಸ್ಮೃತಿಯನ್ನು ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಳಿ. ಶರೀರಕ್ಕೋ ನಹಿ ದೇಖ್ನಾ ಹೈ, ಶರೀರವನ್ನು ನೋಡಬೇಡಿ. ಏಕ್ ಬಾಪ್ ಕಿ ತರಫ್ ಅಟೆನ್ಷನ್ ದೇನಾ ಹೈ, ಒಬ್ಬ ತಂದೆಯ ಕಡೆಗೆ ಗಮನವನ್ನೇ ಕೊಡಬೇಕು. ಅಭಿ ವಾನಪ್ರಸ್ಥ ಅವಸ್ಥಾ ಹೈ, ಇಸ್ಲಿಯೇ ವಾಣಿ ಸೆ ಪರೆ ಜಾನೆ ಕಾ ಪುರುಷಾರ್ಥ ಕರ್ನಾ ಹೈ. ಈಗ ವಾನಪ್ರಸ್ಥ ಅವಸ್ಥೆಯ ಸಮಯ ನಡೀತಾ ಇದೆ, ಅದರಿಂದ ಶಬ್ದ ಜಗತ್ತಿನಿಂದ ದೂರ ಹೋಗಲಿಕ್ಕೆ ಪುರುಷಾರ್ಥವನ್ನು ಮಾಡಿ. ಪವಿತ್ರ ಜರೂರ್ ಬನ್ನನಾ ಹೈ, ಪವಿತ್ರ ಆತ್ಮಗಳು ಅವಶ್ಯಕವಾಗಿ ಆಗಬೇಕು. बुद्धि में रहे सच की नैया हिलेगी डूबेगी, इसलिए विघ्न से घबराना नहीं. ಬುದ್ಧಿನಲ್ಲಿರಬೇಕು, ಸತ್ಯದ ದೋಣಿ ಹಲಗಾಡತ್ತೆ, ಮುಳುಗೋದಿಲ್ಲ. ಅದರಿಂದ ವಿಘ್ನಗಳಿಂದ ಗಾಬರಿಯನ್ನು ಆಗಬೇಡಿ. ಇವತ್ತಿನ ವರದಾನ ಇದೆ, ಅಹಂ और बहम को समाप्त कर रहम दिल बनने वाले विश्व कल्याणकारी भव. ಅಹಂ ಮತ್ತು ಬಹಮ್ಮನ್ನು ಸಮಾಪ್ತಿ ಮಾಡಿ ದಯಾಹೃದಯಗಳಾಗುವಂಥವರು ವಿಶ್ವ ಕಲ್ಯಾಣಕಾರಿಗಳು ಆಗಿ. ಕಿಸಿ भी अवगुण वाली, कड़े संस्कार वाली, कम बुद्धि वाली, सदा ग्लानि करने वाली आत्मा हो, लेकिन जो रहम दिल विश्व कल्याणकारी बच्चे हैं वे सर्व आत्माओं के प्रति लॉफुल के साथ साथ लवफुल भी होंगे. ಯಾವುದೇ ಅವಗುಣವುಳ್ಳಂಥ ಆತ್ಮ ಇರ್ಬೋದು, ಕಠಿಣ ಸಂಸ್ಕಾರ ಉಳ್ಳಂಥ ಆತ್ಮನೇ ಇರ್ಬೋದು, ಕಡಿಮೆ ಬುದ್ಧಿ ಇರೋರು ಇರ್ಬೋದು, ಸದಾ ಗ್ಲಾನಿ ಮಾಡ್ತಕ್ಕಂಥ ಆತ್ಮನೇ ಇರ್ಬೋದು. ಆದರೆ ಯಾರು ದಯಾಹೃದಯಿ ವಿಶ್ವ ಕಲ್ಯಾಣಕಾರಿ ಇರ್ತಾರೆ, वे सर्व आत्माओं के प्रति लॉफुल के साथ लवफुल भी होंगे. ಅವರು ಸರ್ವ ಆತ್ಮಗಳ ಪ್ರತಿಯಾಗಿ ಲವ್ಫುಲ್ ಮತ್ತು ಜೊತೆಯಲ್ಲಿ ಲಾಫುಲ್ಲು ಕೂಡ ಆಗಿರ್ತಾರೆ. ಕಭಿ भी इस बाहम में नहीं आएंगे, ಎಂದೂ ಇದೇ ಅಹಂನಲ್ಲಿ ಬರೋದಿಲ್ಲ. यह तो कभी बदल नहीं सकते हैं, ಇವರೆಂದೂ ಚೇಂಜ್ ಆಗೋದಿಲ್ಲ ಅನ್ನೋಂಥ ರೀತಿಯಲ್ಲಿ ಅವ್ರು ಹೇಳೋದಿಲ್ಲ. तो है ही ऐसे, ಇವರಿರೋದೇ ಹೀಗೆ. ಯಾ ಕುಚ್ ನಹಿ ಕರ್ ಸಕ್ತೆ, ಇವರೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. मैं ही सब कुछ करता हूँ, ನಾನೇ ಎಲ್ಲ ಮಾಡ್ತೀನಿ. ಯಾ ಕುಚ್ ನಹಿ, ಇದೇನೂ ಇಲ್ಲ. इस प्रकार का अहम और बहम छोड़ कमजोरियों व बुराइयों को जानते हुए भी क्षमा करने वाले रहम दिल बच्चे ही विश्व कल्याणकारी सेवा में सफल होते हैं. ದುರ್ಬಲತೆಗಳನ್ನು ಮತ್ತು ಕೆಡುಕುಗಳನ್ನು ತಿಳ್ಕೊಂಡಿದ್ರು ಕೂಡ ಕ್ಷಮೆ ಮಾಡತಕ್ಕಂತಹ ದಯಾಹೃದಯಿಗಳು ಮತ್ತು ವಿಶ್ವ ಕಲ್ಯಾಣಕಾರಿಗಳು ಸೇವೆಯಲ್ಲಿ ಸಫಲತೆ ಪಡಿತಾರೆ. ಸ್ಲೋಗನ್, ಜहाँ ಬ್ರಾಹ್ಮಣೋं का तन मन धन का सहयोग है वहाँ सफलता साथ है. ಎಲ್ಲಿ ಬ್ರಾಹ್ಮಣರ ತನು ಮನ ಧನ ಎಲ್ಲದರ ಸಹಯೋಗ ಇರುತ್ತೆ, ಅಲ್ಲಿ ಸಫಲತೆ ಅನ್ನೋದು ಜೊತೆಯಲ್ಲಿರುತ್ತೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.